ನೋಡ್ಕೊಳ್ಳಿ ಕ್ವಶನ್ನು. ದ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಆಫ್ ಎಕ್ಸ್ ಈಸ್ ಗಿವನ್ ಬೈ ದ ಫಾಲೋಯಿಂಗ್ ಟೇಬಲ್. ಎಕ್ಸ್ 0 1 2 3 4 5 6. ಪಿ ಆಫ್ ಎಕ್ಸ್ 1k 3k 5k 7k 9k 11k 13k. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5. ನೆಕ್ಸ್ಟು ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ 3 ಲೆಸ್ ದೆನ್ ಆರ್ ಈಕ್ವಲ್ ಟು 6. ಇದು ಬಂದು BCS 301 ಮಾಡ್ಯೂಲ್ 1 ಮಾಡಲ್ ಕ್ವಶನ್ ಪೇಪರ್ 1 ಕ್ವಶನ್. ಇದು 1 ಇಯರ್. ಇದು ಬಂದು ರೀಸೆಂಟ್ ಬಿಟ್ಟಿರೋದು ಮಾಡಲ್ ಪೇಪರ್ಸು. ನೀಟಾಗಿ ನೋಡ್ಕೊಳ್ಳಿ ಹೆಂಗೆ ಮಾಡೋದು. ಈ ಥರ ಬಂದು ನೋಡಿ. ಇದ್ರ ಜೊತೆಗೆಲ್ಲ ಪ್ರೀವಿಯಸ್ ಬಿಟ್ಟಿದ್ರಲ್ಲ ಅದು ಓದಿ ರೆಫರ್ ಮಾಡಿ. ಜಾಸ್ತಿ ಪ್ರಾಬ್ಲಮ್ಸ್ ಮಾಡ್ದಂಗೆ ನಿಮಗೆ ಪ್ರಾಕ್ಟೀಸ್ ಮಾಡ್ದಂಗೆ ಈಸಿ ಆಗುತ್ತೆ. ನೋಡಿ ಈ ಪ್ರಾಬ್ಲಮ್ನ ಯಾವ ಥರ ಮಾಡೋದು. ಎಕ್ಸು ಪಿ ಆಫ್ ಎಕ್ಸ್ ಕೊಟ್ಟಿರ್ತಾರಲ್ವ. ಫಾರ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ನು ವಿ ಮಸ್ಟ್ ಹ್ಯಾವ್ ಈ ಥರ ಬರೀರಿ. ವಿ ಮಸ್ಟ್ ಹ್ಯಾವ್ ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಫಾರ್ ಆಲ್ ಎಕ್ಸ್. ಅಂದರೆ ಎಕ್ಸ್ ಯಾವುದಾದ್ರೂ ಇರಲಿ, ಅದ್ರದ್ದು ಪ್ರಾಬಿಲಿಟಿ ಏನಿರಬೇಕು 0ಗಿಂತ ಜಾಸ್ತಿ ಇರಬೇಕು, ಅಂದರೆ ಪಾಸಿಟಿವ್ ಇರಬೇಕು ಅಂತ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದರೆ ನೆಗೆಟಿವ್ ಇರಬಾರ್ದು ಪಿ ಆಫ್ ಎಕ್ಸ್ ಅಂತ. ದೇರ್ ಫಾರ್ ಕೆ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಅಂದರೆ ಆಲ್ಸೋ ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಮಾಡಿದ್ರೆ 1 ಬರಬೇಕು. ಅಂದರೆ ಇದು ಆ್ಯಡ್ ಮಾಡಿದ್ರೆ ಪಿ ಆಫ್ ಎಕ್ಸ್ ವ್ಯಾಲ್ಯೂ ಟೋಟಲ್ 1 ಇರಲೇಬೇಕು. ಅರ್ಥ ಆಗ್ತಿದೆಯಾ? ಈಗ ನೋಡಿ, ಕೆ ಪ್ಲಸ್ 3k ಪ್ಲಸ್ 5k ಪ್ಲಸ್ 7k ಪ್ಲಸ್ 9k ಪ್ಲಸ್ 11k ಪ್ಲಸ್ 13k ಈಸ್ ಈಕ್ವಲ್ ಟು 1. ಇದನ್ನ ಆ್ಯಡ್ ಮಾಡಿದ್ರೆ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 11 9 ಪ್ಲಸ್ 11 ಪ್ಲಸ್ 13 49k ಆಗುತ್ತೆ. 1 3 5 7 9 11 13 49k is equal to 1. Therefore k is equal to 1/49. ಈಗೇನು ಮಾಡಬೇಕು, ಇದನ್ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಏನು ಮಾಡಿ, ದಿ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆಸ್ ಫಾಲೋಸ್ ಅಂತ ಬರೆದು ದ probability distribution is as follows ಅಂತ ಬರೆದು ಫಸ್ಟ್ ಎಕ್ಸ್ ಬರ್ಕೊಳ್ಳಿ. 0 1 2 3 4 5 6. ಪಿ ಆಫ್ ಎಕ್ಸ್ ಬಂದು ನೋಡಿ ಕೆ ಅಂದರೆ 1/49. ನೆಕ್ಸ್ಟು 3k ಅಂದರೆ 3 ಇಂಟು 1/49. 3/49. ನೆಕ್ಸ್ಟು 5 ಇಂಟು 1/49. 5 ಇಂಟು 1/49 ಅಂದರೆ 5/49. ನೆಕ್ಸ್ಟ್ 7k ಅಂದರೆ 7 ಇಂಟು 1/49. 1/7 ಬರುತ್ತೆ 7k. 9k ಅಂದರೆ 9 ಇಂಟು 1/49. 9/49. 11k ಅಂದರೆ 11 ಇಂಟು 1/49. 11/49. ನೆಕ್ಸ್ಟ್ 13 ಇಂಟು 1/49. 13/49. ಇದು ಬರೆದ ಮೇಲೆ ಏನು ಮಾಡಿ, ಸೆಕೆಂಡ್ ಇದರಲ್ಲಿ ಏನು ಕೇಳಿದರೆ ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5. ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಅಂದರೆ
ಎಕ್ಸ್ ವ್ಯಾಲ್ಯೂ 5 ಮತ್ತು 5ಗಿಂತ ಜಾಸ್ತಿ ಯಾವುದು 5 ಮತ್ತು 6 ಅಂದರೆ ಪಿ ಆಫ್ 5 ಪ್ಲಸ್ ಪಿ ಆಫ್ 6 ಮಾಡಬೇಕು. ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 5 ಅಂದ್ರೇನು ಎಕ್ಸ್ ವ್ಯಾಲ್ಯೂ 5 ಇರಬೇಕು ಮತ್ತು 5ಗಿಂತ ಜಾಸ್ತಿ ಇರಬೇಕು. ಎಕ್ಸ್ ವ್ಯಾಲ್ಯೂ 5 ಮತ್ತು 5ಗಿಂತ ಜಾಸ್ತಿ ಇರೋದು 5 ಮತ್ತು 6 ಅದೆರಡು ಆ್ಯಡ್ ಮಾಡಬೇಕು. ಪಿ ಆಫ್ 5 ಈಸ್ 11/49, ಪಿ ಆಫ್ 6 ಈಸ್ 13/49. ಇದನ್ನ ಆ್ಯಡ್ ಮಾಡ್ತಾರೆ 11/49 ಪ್ಲಸ್ 13/49 ಮಾಡಿದ್ರೆ 24/49 ಆಗುತ್ತೆ. ನೋಡಿ, ಎರಡು ಕ್ವಶನ್ಗೆ ಆನ್ಸರ್ ಆಯಿತು. ಇದು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಆಯಿತು, ಇದು ಆಯಿತು. ಮೂರನೇದು ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 3 ಲೆಸ್ ದೆನ್ ಆರ್ ಈಕ್ವಲ್ ಟು 6. ಪಿ ಆಫ್ ಎಕ್ಸ್ ಈ ಥರ ರೀಡ್ ಮಾಡಬೇಕು. ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 3 ಲೆಸ್ ದೆನ್ ಆರ್ ಈಕ್ವಲ್ ಟು 6. ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 3 ಇರಬೇಕು ಮತ್ತು 6ಗಿಂತ ಕಡಿಮೆ ಇರಬೇಕು ಮತ್ತು ಈಕ್ವಲ್ ಇರಬೇಕು. ನೋಡಿ, ಗ್ರೇಟರ್ ದ್ಯಾನ್ 3 ಅಂದರೆ 3 ಸೇರಿಸಬಾರ್ದು. 4, 5, 6 ಗಂಟನೂ ತೊಗೊಳ್ಳಿ. ಯಾಕಂದರೆ ಅವರು ಲೆಸ್ ದೆನ್ ಆರ್ ಈಕ್ವಲ್ ಟು 6 ಅಂದರೆ ಈವನ್ 6 ಇನ್ಕ್ಲೂಡ್ ಆಗಿ. ನೋಡಿ, 4 ಇದಕ್ಕೆ ಸ್ಯಾಟಿಸ್ಫೈ ಯಾಕಂದರೆ 4 ಈಸ್ ಗ್ರೇಟರ್ ದ್ಯಾನ್ 3 ಲೆಸ್ ದೆನ್ ಆರ್ ಈಕ್ವಲ್ ಟು 6. 5 ಆಗುತ್ತೆ. 5 ಈಸ್ ಗ್ರೇಟರ್ ದ್ಯಾನ್ 3 ಲೆಸ್ ದೆನ್ ಆರ್ ಈಕ್ವಲ್ ಟು 6 ಆಗುತ್ತೆ. ಯಾಕಂದರೆ 6 ಈಸ್ ಗ್ರೇಟರ್ ದ್ಯಾನ್ 3 ಲೆಸ್ ದೆನ್ ಆರ್ ಈಕ್ವಲ್ ಟು 6 ಅಂದರೆ ಲೆಸ್ ಇದ್ರೂ ಆಗುತ್ತೆ, ಈಕ್ವಲ್ ಟು 6 ಇದ್ರೂ ಆಗುತ್ತೆ. ಇಲ್ಲಿ 6 ಬಂದು ಈಕ್ವಲ್ ಇರೋದ್ರಿಂದ ಆಗುತ್ತೆ. ಇಲ್ಲಿ ಏನೇನು ಬರುತ್ತೆ, ಪಿ ಆಫ್ 4, ಪಿ ಆಫ್ 5 ಪ್ಲಸ್ ಪಿ ಆಫ್ 6. ಇಲ್ಲಿ ನೋಡ್ಕೊಳ್ಳಿ, ಗ್ರೇಟರ್ ದ್ಯಾನ್ 3 ಅಂದರೆ 3ಗಿಂತ ಜಾಸ್ತಿ ಯಾವುದಿದೆ ನೋಡಿ, 4, 5 ಇದೆಲ್ಲ. ಇಲ್ಲಿ ನೋಡಿ, ಲೆಸ್ ದೆನ್ ಆರ್ ಈಕ್ವಲ್ ಟು 6 ಈಕ್ವಲ್ ಟು ಇದ್ದರೆ 6 ಗಂಟನೂ ತೊಗೊಂಡೋಗಿ. ಇಲ್ಲಿ ಈಕ್ವಲ್ ಇಲ್ಲ ಅಂದರೆ 6ಗಿಂತ ಮುಂಚೆ ನಿಲ್ಲಿಸಿ. ಪಿ ಆಫ್ 4 ಬಂತು 9/49 ಪ್ಲಸ್ ಪಿ ಆಫ್ 5 ಬಂತು 11/49 ಪ್ಲಸ್ ಪಿ ಆಫ್ 6 ಬಂತು 13/49. ಇದು ಆನ್ಸರ್ ಬಂದು 9/49 ಪ್ಲಸ್ 11/49 ಪ್ಲಸ್ 13/49 33/49 ಆಗುತ್ತೆ. ಇಷ್ಟೇ ಆನ್ಸರು. ಈ ಥರ ಮಾಡಬೇಕು. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ದ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಆಫ್ ಎಕ್ಸ್ ಗಿವನ್ ಬೈ ದ ಫಾಲೋಯಿಂಗ್ ಟೇಬಲ್. ಎಕ್ಸ್ ಕೊಟ್ಟಿದ್ದಾರೆ, ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಎಕ್ಸ್ ಬಂದು 0, 1, 2, 3, 4, 5, 6. ಪಿ ಆಫ್ ಎಕ್ಸ್ ಕೆ 3K 5K 7K 9K 11K 13K. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಮತ್ತು ಪಿ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 5, ಪಿ ಆಫ್ ಎಕ್ಸ್ ಗ್ರೇಟರ್ ದನ್ 3 ಲೆಸ್ ದನ್ ಆರ್ ಈಕ್ವಲ್ ಟು 6 ಅಂತ ಕೇಳಿದ್ದಾರೆ. ವಿ ಮಸ್ಟ್ ಹ್ಯಾವ್ ಅಂತ ಪಿ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂದರೆ ಕೆ ಶುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಆಲ್ಸೋ ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಇಸ್ 1 ಅಂದರೆ ಇದನ್ನ ಆ್ಯಡ್ ಮಾಡಿದ್ರೆ 1 ಬರಬೇಕು. ದಟ್ ಈಸ್ 49K is equal to 1, K is equal to 1/49. ದಟ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆಸ್ ಫಾಲೋಸ್ ಅಂತ ಎಕ್ಸ್ ಬರ್ಕೊಳ್ಳಿ. 0, 1, 2, 3, 4, 5, 6. ಪಿ ಆಫ್ ಎಕ್ಸ್ ಅಂದರೆ ಇದು. ಇಲ್ಲಿ ನೋಡಿ, ಕೆ ಜಾಗದಲ್ಲಿ 1/49 ಹಾಕಿ ಈ ವ್ಯಾಲ್ಯೂಸ್ನ ಬರ್ಕೊಬಿಡಿ. ಆಮೇಲೆ ಸೆಕೆಂಡ್ ಕ್ವಶನ್ ಏನು, ಪಿ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 5. ಕ್ವಶನ್ ಪಿ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 5 ಅಂದರೆ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 5 ಅಂದರೆ ಈಕ್ವಲ್ ಟು 5 ಮತ್ತು 5ಗಿಂತ ಜಾಸ್ತಿ ಯಾವುದು 5 ಮತ್ತು 6. ಪಿ ಆಫ್ 5 ಪ್ಲಸ್ ಪಿ ಆಫ್ 6 ಅದ್ರದ್ದು ವ್ಯಾಲ್ಯೂ ಸಪ್ರೇಟ್ ಮಾಡಿ. ಪಿ ಆಫ್ ಎಕ್ಸ್ ಗ್ರೇಟರ್ ದನ್ 3 ಲೆಸ್ ದನ್ ಆರ್ ಈಕ್ವಲ್ ಟು 6 ಅಂದರೆ ಗ್ರೇಟರ್ ದನ್ 3 ಅಂದರೆ 4ಇಂದ 6 ಗಂಟ ತಗೊಳ್ಳಿ. ಆ್ಯಡ್ ಮಾಡಿ ಆನ್ಸರ್ ಬರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.